ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಸಬ್ಬಕ್ಕಿ ಕಿಚಡಿ. ಇದಕ್ಕೆ ನಾನು ಒಂದು 3/4 kg ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ. ಅದನ್ನು ರಾತ್ರಿನೇ ನೀಟಾಗಿ 2 ಸರಿ ತೊಳೆದು ನೀರನ್ನೆಲ್ಲ ಬಸ್ತಿ ಈ ಥರ ಮುಚ್ಚಿಟ್ಬಿಡ್ತೀನಿ. ಬೆಳಗ್ಗೆ ಎದ್ದ ಮೇಲೆ ಅದನ್ನು ಈ ಥರ ಒಂದು ಸರಿ ಕೈ ಆಡಿಸ್ಕೊಂಡು ಮೇಲ್ಗಡೆಯಿಂದ ಅವಲಕ್ಕಿ ಮಾಡೋವಾಗ ನಾವು ಹೇಗೆ ನೀರು ಚಿಮುಕ್ಸಿ ಇಡ್ತೀವೋ ಆ ರೀತಿ ನೀರು ಚಿಮುಕ್ಸಿ ಮುಚ್ಚಿ ಇಡಬೇಕು. 1-2 ಸರಿ ಅದೇ ಥರನೇ ನಾವೆಲ್ಲ ಬೇರೆ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋವಾಗ ಈ ಥರನೇ ಮಾಡಿ 2 ಸರಿ ಮುಚ್ಚಿಟ್ರೆ ಅದು ನೆಂದ್ಕೊಳ್ಳುತ್ತೆ. ಈಗ ಅದಕ್ಕೆ ಕಡಲೆಕಾಯಿನ ಹುರ್ಕೊಂಡು ಆರಕ್ಕಿಡಬೇಕು. ಆ ಕಡೆ ಕಡಲೆಕಾಯಿ ಆರಕ್ಕಿಟ್ಟು ಇವಾಗ ನಾವು ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ, ಜೀರಿಗೆನ ಮಿಕ್ಸಿನಲ್ಲಿ ಹಾಕ್ಕೊಂಡು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ಬಾಣಲೆ ಒಂದು ದೊಡ್ಡ ಪಾತ್ರೆಯಲ್ಲಿ, ಅಂದರೆ ಇದಕ್ಕೆ ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆ ಇಡಬೇಕು. ಅದಕ್ಕೆ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಕಿ ಚಟಪಟ ಅಂದಮೇಲೆ ಅದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿರೋಂಥನ್ನ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಅದೊಂಚೂರು ಬೆಂದ ಮೇಲೆ ಅದಕ್ಕೆ ಇದು ನಾನು ಕೆಂಪು ಕಲರ್ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕೆಂಪು ಕಲರ್ ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೋಝನ್ ಪೀಸ್ನ ಹಾಕ್ಕೊಂಡು ಅದನ್ನು ಕೈ ಆಡಿಸಿ ಬೇಯಕ್ಕೆ ಬಿಟ್ಟು ನಾವು ಮಿಶ್ರಣ ಮಾಡ್ಕೊಂಡಿದ್ವಲ್ಲ ಮಿಕ್ಸಿನಲ್ಲಿ ಅದನ್ನು ಹಾಕಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮಿಶ್ರಣನ ಕೈ ಆಡಿಸ್ಬೇಕು. ಈಗ ಅದು ಬೇಯ್ತಾ ಇರೋವಾಗಲೇ ಇಲ್ಲಿ ಪಕ್ಕದಲ್ಲಿ ನಾನು ಒಂದು ಕಡಾಯಿನಲ್ಲಿ ನೀರಿಟ್ಟು ಉಪ್ಪು ಹಾಕಿ ಅದಕ್ಕೆ ಆಲೂಗಡ್ಡೆ ಪೀಸಸ್ ಮಾಡಿಕೊಂಡು ಬೇಯಕ್ಕೆ ಬಿಡ್ತೀನಿ. ಇವಾಗ ಇಲ್ಲಿ ಕಡಲೆಕಾಯಿ ಬೀಜ ಹುರಿದು ಆರಿತ್ತಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಬೆಂದಿದೆ. ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಒಂದು ರೌಂಡು ಬೇಯಕ್ಕೆ ಬಿಟ್ಟು ಸಬ್ಬಕ್ಕಿ ನೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದು ನೆಂದಿದೆ ಅಂದರೆ ಅದಕ್ಕಿವಾಗ ನಾವು ಪುಡಿ ಮಾಡಿಟ್ಕೊಂಡಿರೋವಂಥ ಕಡಲೆಕಾಯಿ ಬೀಜದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಎಲ್ಲ ಹೊಂದ್ಕೊಂಡ್ಮೇಲೆ ಇದನ್ನು ನಾವು ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಈ ರೀತಿ ನಾವು ಸಬ್ಬಕ್ಕಿನಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದನ್ನ ಇವಾಗ ಒಗ್ಗರಣೆನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಸಿಮ್ಮಲ್ಲಿ ಇಟ್ಕೊಂಡು ಒಲೆನ ಕೈ ಆಡ್ತಾ ಮುಚ್ಚಿಡಬೇಕು. ಒಂದು ಸರಿ ಕೈ ಆಡಿ ಮುಚ್ಚಿಟ್ಟು ಮತ್ತು ಟ್ರಾನ್ಸ್ಪರೆಂಟ್ ಆಗೋ ತನಕನೂ ಸಬ್ಬಕ್ಕಿ ಇದನ್ನು ಬೇಯಿಸ್ಕೊಳ್ಬೇಕು. ಇವಾಗ ಇದು ಬೆಂದಿದೆ. ಇದು ಬೆಂದಾದಮೇಲೆ ನಾವು ಅಲ್ಲಿ ಆಲೂಗಡ್ಡೆ ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನು ಚೆಕ್ ಮಾಡ್ಕೊಳ್ಳಿ. ತುಂಬ ಮೆತ್ತಗೆ ಬೇಯಿಸ್ಕೊಳ್ಳೋದು ಬೇಡ. ಅದನ್ನು ಇವಾಗ ಸಬ್ಬಕ್ಕಿನಲ್ಲೇ ಹಾಕ್ಕೊಂಡು ಕಡೆಯಲ್ಲಿ ಒಂದು ಸುತ್ತು ಕಲಿಸ್ಕೊಂಡ್ರೆ ಸಾಕು. ತುಂಬ ಕೈ ಆಡಿಸ್ಬಾರ್ದು ಆಲೂಗಡ್ಡೆ ಹಾಕಿದ್ಮೇಲೆ. ಇವಾಗ ನಮ್ಮದು ಕಿಚಡಿ ರೆಡಿಯಾಗಿದೆ. ಈ ಕಿಚಡಿಗೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡು ನಿಂಬೆಹಣ್ಣು ರಸನ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ. ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಮ್ಮ ಕಿಚಡಿ ರೆಡಿಯಾಗುತ್ತೆ. ಇದನ್ನು ನಾವು ಉಪವಾಸದ ಟೈಮಲ್ಲಿ ತಿನ್ನಬೇಕು ಅಂದರೆ ಈರುಳ್ಳಿ ಹಾಕದಿರ ಕೂಡ ಮಾಡ್ಕೊಳ್ಬೋದು. ಇದೇ ರೀತಿಯಾದಂಥ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.